ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಯೂಟ್ಯೂಬ್ ಚಾನಲ್. ಈ ರಾತ್ರಿ ನೆನೆಸಿಟ್ಟಿರೋ ಹೆಸರು ಕಾಳನ್ನ ಬೆಳಗ್ಗೆ ಮಿಕ್ಸಿ ಜಾರಿ ಹಾಕಿ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಡು ಪಾನಕ ಥರ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದು ಹಳೆ ರೆಸಿಪಿ. ನಮ್ಮ ಅಜ್ಜ ಯಾವಾಗಲೂ ಮಾಡ್ತಾಯಿದ್ರು. ನಾವಿನ್ನೂ ಚಿಕ್ಕವರಿದ್ವಿ. ಇದು ಯಾಕೆ ಅಂತ ಗೊತ್ತಿರಲಿಲ್ಲ. ಅವರು 90 ವರ್ಷ ಆದರೂ ಕೂಡ ಈ ಪಾನಕನ ಕುಡಿತಾಯಿದ್ರು. ಇದನ್ನು ನೋಡ್ತಾ ಇದ್ವಿ. ಅದನ್ನು ಇವತ್ತು ನಾನು ಟ್ರೈ ಮಾಡಿದ್ದೀನಿ. ಹೆಸರು ಕಾಳು ಜಾಸ್ತಿ ಇರೋದರಿಂದ ಪ್ರತಿದಿನ ಏನಾದರೂ ಒಂದು ಜ್ಯೂಸ್ ಕುಡಿತಾ ಇದ್ದೆ. ಹಾಗೆ ಇವತ್ತು ಕೂಡ ಒಂದು ಜ್ಯೂಸ್ ಜ್ಯೂಸಲ್ಲ, ಪಾನಕ, ಹೆಸರು ಕಾಳು ಪಾನಕ ಕುಡಿತಾ ಇದ್ದೀನಿ. ಅಂದರೆ ಮನುಷ್ಯನಿಗೆ ಪಿತ್ತ ಜಾಸ್ತಿ ಆಗುತ್ತಲ್ವ, ಅದು ಕಂಟ್ರೋಲ್ ಆಗುತ್ತೆ. ಈ ಪಿತ್ತ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಹೆಸರು ಕಾಳು ಪಾನಕ ಬೆಸ್ಟ್ ಅಂತ ಹೇಳಿ, ಇದು ನಮ್ಮ ಅಜ್ಜ ಕುಡಿಯೋದನ್ನು ನಾವು ಚಿಕ್ಕವರಿದ್ದಾಗ ನೋಡಿದ್ವಿ. ಏನಕ್ಕೆ ಕುಡಿತಾರೆ ಅಂತ ಕೇಳ್ತಿದ್ವಿ ನಮ್ಮ ಅಜ್ಜಿನ. ಈ ರೀತಿ ಹೇಳ್ತಾಯಿದ್ರು. ಇದಾದ ನಂತರ ತುಂಬ ದಿನಗಳ ನಂತರ ಈ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಟೊಮೊಟೊ, ಈರುಳ್ಳಿ ಎಲ್ಲದನ್ನು ಹೆಚ್ಕೊಂಡು, ಅಂದರೆ ಫ್ರೆಶ್ ಆಗಿದೆ ತರಕಾರಿ, ತರಕಾರಿ ತೊಗೊಂಡು ಬಂದೆ. ಈ ಸಾಂಬಾರನ್ನ ತುಂಬ ದಿನ ಆಯಿತು ಮಾಡಿಲ್ಲ. ಇದು ನಮ್ಮ ಮನೇಲಿ ಅಮ್ಮ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಹಾಗಾಗಿ ತುಂಬ ದಿನ ಆಯಿತು ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಆ ಸೀಸನಲ್ಲಿ ಯಾವ್ಯಾವ ಸೀಸನಲ್ಲಿ ತರಕಾರಿಗಳಿರುತ್ತೋ ಆ ಸೀಸನ್ನಲ್ಲಿ ಆ ತರಕಾರಿಗಳು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬ ದಿನಗಳ ನಂತರ ನುಗ್ಗೆಕಾಯಿ. ಅಂದರೆ ಇದು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಮಾರ್ಕೆಟಲ್ಲಿ ತಂದಿಟ್ಟು ತುಂಬ ದಿನ ಆದಮೇಲೆ ಅದು ಒಂದು ಸ್ವಲ್ಪ ಇದು ಆಗಿರುತ್ತೆ, ಅದು ಚೆನ್ನಾಗಿರಲ್ಲ. ಆದರೆ ಇವತ್ತು ನಾನು ತಂದಿರೋ ಇದು ತುಂಬಾ ಚೆನ್ನಾಗಿತ್ತು ನುಗ್ಗೆಕಾಯಿ. ಹಾಗೆ ಎಲ್ಲ ತರಕಾರಿಗಳನ್ನು ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಹಸಿ ಕೊತ್ತಂಬರಿ ಹಾಕಿ ಎಲ್ಲದನ್ನು ಹಾಕಿ ಫ್ರೈ ಮಾಡಿಕೊಂಡು ಫೈನಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡೆ. ನನ್ನ ನುಗ್ಗೆಕಾಯಿ ಸಾಂಬಾರಿಗೆ ಖಾರ ರೆಡಿ ಆಯಿತು. ತುಂಬಾ ಇಷ್ಟಪಟ್ಟು ತಿಂತೀನಿ ನಾನು. ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಖಾರ ರುಬ್ಕೊಂಡೆ. ಖಾರ ರೆಡಿ ಆಯಿತು ನೋಡಿ. ಮಾಡಬೇಕು ಅಂತ ಮನಸ್ಸು ಬೇಕಷ್ಟೇ, ಏನಾದರೂ ಮಾಡಬೇಕಂತ. ಹಾಗೆ ನುಗ್ಗೆಕಾಯಿಗೆ ರುಬ್ಬಿಟ್ಟಿರೋ ಖಾರನೆಲ್ಲ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಫೈನಲಿ ಅಂತೂ ಇಂತೂ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ನಾನು. ತುಂಬ ದಿನ ಆದಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇರೋದು. ನುಗ್ಗೆಕಾಯಿ ಬೇಳೆ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನನಗೆ ತುಂಬ ದಿನ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿದೆ. ನುಗ್ಗೆಕಾಯಿ ನೋಡು, ಅಂದರೆ ಚೆನ್ನಾಗುತ್ತೆ. ಬೇಳೆ ಹಾಕಿ ನುಗ್ಗೆಕಾಯಿ ಹಾಕಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನನಗೆ ಕೆಲವು ಸಾಂಬಾರುಗಳು ತುಂಬಾ ಇಷ್ಟ. ಅಂದರೆ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ, ಕೆಲವೊಂದು ಕಾಂಬಿನೇಷನ್ನು ತುಂಬ ಇಷ್ಟಪಡ್ತೀನಿ. ಹಾಗೆ ಇವತ್ತು ಬೇಳೆ ಮತ್ತು ಏನದು ನುಗ್ಗೆಕಾಯಿ ಹಾಕಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ನಬೇಕು. ಆಯಾ ಸೀಸನ್ನಲ್ಲಿ ಏನೇನು ತರಕಾರಿ ಬರುತ್ತೋ ಅವನ್ನ ತಿನ್ನಬೇಕು. ನನಗೆ ಸೊಪ್ಪುಗಳು ಅಂದ್ರೂ ತುಂಬಾ ಇಷ್ಟ. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಅದೆಲ್ಲ ತುಂಬ ಇಷ್ಟಪಟ್ಟು ಮಾಡ್ಕೊಳ್ತೀನಿ. ಹಾಗೆ ನನ್ನ ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಟೈಮ್ ಆಯಿತು. ಫೈನಲಿ ನನ್ನ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ ಸಾಂಬಾರು ನೋಡಿದ್ರೆ. ಇದು ಹಳ್ಳಿ ಕಡೆ ಆದರೆ ನುಗ್ಗೆಕಾಯಿ ತುಂಬ ಫ್ರೆಶ್ ಆಗಿರ್ತವೆ, ಮರದಿಂದನೇ ಕಿತ್ತು ಮಾಡೋಂಥದ್ದು. ಬಟ್ ಬೆಂಗಳೂರಲ್ಲಿ ಕೆಲವೊಂದು ಅಂಗಡೀಲಿ ತಂದಿಟ್ಟರೆ ತುಂಬ ದಿನ ಆದಮೇಲೆ ಕೊಡ್ತಾರೆ, ಅದು ಒಣಗೋಗಿರುತ್ತೆ, ಅಷ್ಟೊಂದು ಟೇಸ್ಟ್ ಬರೋಲ್ಲ. ಬಟ್ ಇವತ್ತು ನಾನು ತಂದಿರೋದು ತುಂಬಾ ಚೆನ್ನಾಗಿತ್ತು. ಅಂತೂ ಇಂತೂ ಈಗ ಲಾಗ್ ಬಂದ್ಬಿಟ್ಟು ಏನು ಮೀಶೋದಿಂದ ಒಂದು ಆರ್ಡ್ರ್ ಮಾಡಿದ್ದೆ. ಏನಂತ ಹೇಳಿ ಓಪನ್ ಮಾಡಬೇಕಿತ್ತು, ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಿ. ನಾನು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ. ಏನಪ್ಪ ಅಂತ ಹೇಳಿದ್ರೆ ಗೋಂದ್ ಕಟ್ಟಿರ ಆರ್ಡ್ರ್ ಮಾಡಿದ್ದೆ. ಅದು ಬೇಸಿಗೆ ಆಗಿರೋದ್ರಿಂದ ತುಂಬಾ ಹೀಟ್ ಆಗ್ತಾ ಇದೆ ಬಾಡಿ. ಹಾಗಾಗಿ ವಿಟಮಿನ್ ಜ್ಯೂಸ್ ಕುಡಿಯೋದು,
ನಮ್ಮ ಬಾಡಿನ ತಂಪಾಗಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಇದು ಗೋನ್ ಕಟ್ಟಿರೋ ನೋಡಿ. ಇದು ತುಂಬ ತಂಪು ಬಾಡಿಗೆ. ಮೀಶೋದಲ್ಲಿ ಆರ್ಡರ್ ಮಾಡಿದ್ದೇನೆ, ಬಟ್ ಬೇರೆ ಕಡೆ ಆರ್ಡರ್ ಮಾಡಿದ್ದೆ, ಅದು ಗೋನ್ ಕಟ್ಟಿರೋ ಚೆನ್ನಾಗಿ ಬಂದಿಲ್ಲ. ಬೇರೆ ಏನೋ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಮೀಶೋದಲ್ಲಿ ಗೋನ್ ಕಟ್ಟಿರೋ ಆರ್ಡರ್ ಮಾಡಿದ್ದೆ. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋನ ಹೇಗಿದೆ ಅಂತ ಹೇಳಿ. ಇದು ಗೋನ್ ಕಟ್ಟಿರೋ ಬಾಡಿಗೆ ತುಂಬಾ ಕೂಲಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಂಡು ನಾನು ಕಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಸಿಸ್ಟಮಲ್ಲಿ ವರ್ಕ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ನೀಟಿಗೆ. ನೋಡಿ ಗೋನ್ ಕಟ್ಟಿರೋ ಈ ಥರ. ಇದು ಮರದಿಂದ ಒಂದೊಂದು ಮೀನ ಬಹಳ ಒಳ್ಳೆಯದು. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಗೋನ್ ಕಟ್ಟಿರ. ನಮ್ಮ ಬಾಡಿನ ಆದಷ್ಟು ಕೂಲಾಗಿಡೋದಕ್ಕೆ ಏನೇನು ಬೇಕೋ ಆ ಪದಾರ್ಥಗಳನ್ನು ಸೇರಿಸ್ಬೇಕು. ನಾನು ಜ್ಯೂಸಸ್ ಮಾಡ್ತಾ ಇರ್ತೀನಿ, ಅದರಲ್ಲಿ ಜ್ಯೂಸಲ್ಲೇ ಇದನ್ನು ಹಾಕ್ಕೊಂಡು ಕುಡಿಯೋದು. ಇನ್ನೇನು ಸ್ಪೆಷಲ್ ಏನಲ್ಲ, ಜ್ಯೂಸಲ್ಲೇ ಇದನ್ನು ಸ್ವಲ್ಪ ಹಾಕ್ಕೊಂಡು ಕುಡಿದ್ರೆ ಆಯಿತು. ತುಂಬಾ ಒಳ್ಳೆಯದು ಹೆಲ್ತಿಗೆ ಗೋನ್ ಕಟ್ಟಿರ. ಯಾರಿಗೆಲ್ಲ, ನನಗಂತೂ ಕಾಲು ತುಂಬ ಒಡೆದು ಹೋಗಿದೆ, ತುಂಬ ಹೀಟಾಗಿದೆ ಬಾಡಿ. ಹಾಗಾಗಿ ಇದನ್ನು ಕಟ್ಕೊಂಡಿದ್ದೀನಿ. ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಗೋನ್ ಕಟ್ಟಿರನ್ನು ತೋರಿಸ್ತೀನಿ ನೆಕ್ಸ್ಟ್. ಗೋನ್ ಕಟ್ಟಿರ ಈಗ ಓಪನ್ ಮಾಡಿದೆ ನೋಡಿ. ಇದನ್ನು ಒಂದು ಬಾಕ್ಸಲ್ಲಿ ಈ ಥರ ಇದೆ. ಇದು ನಮಗೆ ತುಂಬ ಬೆನಿಫಿಟ್ ಇದೆ. ಇದನ್ನು ಡೈಲಿ ಸೇವಿಸೋದ್ರಿಂದ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ. ಇದೇನೆ ತುಂಬ ಯೂಸ್ಫುಲ್ ಇದೆ. ಬೇಸಿಗೆಯಲ್ಲಿ ನಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನು ಸೇವನೆ ಮಾಡಬೇಕು. ಇದೆಲ್ಲರೂ ಡೈಲಿ ಒಂದೊಂದು ಸ್ಪೂನ್ ತೊಗೊಳ್ಳೋದ್ರಿಂದ ಬೆಸ್ಟ್ ಇದೆ. ಇದು ಏನಾಗುತ್ತೆ ಈ ವಿಡಿಯೋನ ನೆಕ್ಸ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಆರ್ಡ್ರ್ ಮಾಡಿದ್ದೆ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮು ಕೋನಲ್ಲಿ. ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ. ನನ್ನ ಹಣ್ಣು ಬ್ಲ್ಯಾಕ್ ಗ್ರೇಪ್ಸ್. ಹಾಗೆ ನೋಡಿ ಕುಲ್ಫಿ ಆರ್ಡರ್ ಮಾಡಿದ್ದೀನಿ. ತುಂಬ ದಿನ ಆಯಿತು ನಾನು ಕುಲ್ಫಿ ತಿಂದೇ ಇಲ್ಲ. ಕುಲ್ಫಿ ಆರ್ಡರ್ ಮಾಡಿದ್ದೀನಿ. ಮ್ಯಾಂಗೋ ಗೊತ್ತಿಲ್ಲ, ಚೆಂದ ಮಾಡ್ತೀನಿ. ಹಾಗೆ ಅಕ್ಕಿ ಖಾಲಿ ಆಗಿಬಿಟ್ಟಿತ್ತು. ಸಡನ್ಲಿ ಅಕ್ಕಿ ಆರ್ಡ್ರ್ ಮಾಡಿದೆ ನಾನು. ಅಂದರೆ ತರೋದೇ ಮರ್ತೋಗ್ಬಿಟ್ಟಿದ್ದೆ. ನೈಟ್ ಬಂದಮೇಲೆ ಗೊತ್ತಾಯಿತು ಅಕ್ಕಿ ಖಾಲಿ ಆಗಿದೆ ಅಂತ. ಅಕ್ಕಿ ಆರ್ಡ್ರ್ ಮಾಡಿದ್ದೆ, ಈರುಳ್ಳಿ ಆರ್ಡ್ರ್ ಮಾಡಿದ್ದೆ, ಬಂತು. ಐಸ್ ಕ್ರೀಮ್ ತಿನ್ನಬೇಕು, ಕುಲ್ಫಿ ತಿನ್ನಬೇಕು ಫಸ್ಟು, ಎಲ್ಲ ಕರಗಿಬಿಡುತ್ತೆ. ಇಷ್ಟನ್ನು ಆರ್ಡ್ರ್ ಮಾಡಿದ್ದೆ ತಿನ್ನೋಕ್ಕೆ. ಕುಲ್ಫಿ ತಿನ್ನೋ ಟೈಮ್. ತುಂಬ ದಿನ ಆಯಿತು. ಇಲ್ಲಿ ಗಾಳಿ ಬೀಸ್ತಾ ಇದೆ ತುಂಬ ಚೆನ್ನಾಗಿ. ಇದೆಲ್ಲ ಕಲ್ತಿದ್ದು ಈ ಹಾಸ್ಟ್ಲಲ್ಲಿ ಬೆಳೆದಿರ್ತಾರಲ್ಲ ಅವರಿಗೆಲ್ಲ ಈ ಥರದಲ್ಲಿ ತುಂಬ ಇಷ್ಟ ತಿಂಡಿ ತಿನ್ನೋದು. ಮ್ಯಾಂಗೋ ಫ್ಲೇವರು ಚೆನ್ನಾಗಿದೆ. ಕುಲ್ಫಿ ಇದು ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್.
ಬರೋದ್ರೊಳಗೆ ಕರೆಕ್ಟ್ ಇದೆ.